ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಶೀಘ್ರವಾಗಿ ಮದುವೆ ಆಗೋದಕ್ಕೆ ಒಂದು ವಿಶೇಷವಾದ ದೇವಸ್ಥಾನದ ವಿಳಾಸನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಕ್ಕೆ ಈ ದೇವಸ್ಥಾನದ ವಿಳಾಸ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ನೋಡಿ, ಅತಿ ಶೀಘ್ರವಾಗಿ ಎಷ್ಟು ಶೀಘ್ರವಾಗಿ ಅಂತಂದರೆ, ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಹೋಗಿ ನೀವು ಮಾಲೆನ ಹಾಕಿಸ್ಕೊಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ 1 ತಿಂಗಳು 2 ತಿಂಗಳು ಒಳಗಡೆ ಅಥವಾ 3 ತಿಂಗಳು ಒಳಗಡೆ ಖಂಡಿತವಾಗ್ಲೂ ಬೇಗ ನಿಮಗೆ ಮದುವೆ ಫಿಕ್ಸ್ ಆಗೋದಕ್ಕೆ ವಿಶೇಷವಾದ ಕ್ಷೇತ್ರ ಇದು. ಯಾಕೆ ಈ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕ್ಷೇತ್ರ ಬಂದು ಶಿವ ಮತ್ತು ಪಾರ್ವತಿ ದೇವಿಯವರು ಅವರಿಬ್ಬರು ಅಲ್ಲಿ ಅದೇ ಕ್ಷೇತ್ರದಲ್ಲೇ ಮದುವೆ ಆಗಿರೋವಂಥ ವಿಶೇಷವಾದ ದೇವಸ್ಥಾನ ಇದು. ಈ ದೇವಸ್ಥಾನ ಬಂದು ನಿಮಗೆ ತಮಿಳ್ನಾಡಲ್ಲಿದೆ. ಅದಕ್ಕೋಸ್ಕರ ತಮಿಳ್ನಾಡಿಗೆ ಯಾರೋ ಒಬ್ಬರು ಹೋಗಿದ್ರಂತೆ. ಅವರು ಹೇಳ್ತಾ ಇದ್ರು, ಎಷ್ಟು ವಿಶೇಷ ಇದೆ ಶ್ವೇತು ಅಂತ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ನನಗೆ ತುಂಬ ವಯಸ್ಸಾಗೋಗಿತ್ತು. ಅವ್ರಿಗೆ ಆಗಲೇ 40-45 ಹತ್ತತ್ರ ಆಗೋಗಿತ್ತು. ಹಾಗಾಗಿ ಅವ್ರಿಗೆ ಮದುವೆಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತಂತೆ. ಅವ್ರು ಯಾರೋ ಅವ್ರ ಫ್ರೆಂಡ್ ಸಜೆಷನ್ ಮಾಡಿದ್ದಕ್ಕೆ ಅಲ್ಲಿ ಹೋಗಿ ಅವರು ಕಲ್ಯಾಣ ಮಾಲೆನ ಹಾಕಿಸ್ಕೊಂಡು ಬಂದರು. ಕಲ್ಯಾಣ ಮಾಲೆ ಹಾಕಿಸ್ಕೊಂಡು ಬಂದ 1-1.5 ತಿಂಗಳಿಗೆಲ್ಲ ಮದುವೆ ಫಿಕ್ಸ್ ಆಯ್ತಂತೆ. ಅದಕ್ಕೋಸ್ಕರ ಅವರು, ನೀನು ಒಬ್ರಿಗೆ ನೀನು ಚಾನಲ್ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿನಗೂ ಸಹಾಯ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರು ತಿಳಿಸ್ಕೊಟ್ರು. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಷಯನ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಅಡ್ರೆಸ್ಗಳು ಗೊತ್ತಾಗಲ್ಲ ಅಂತ. ಬಟ್ ಫೋನ್ ನಂಬರ್ ನಾನು ಈಸ್ಕೊಡ್ಲಿಲ್ಲ, ಫೋನ್ ನಂಬರ್ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದು ಅಡ್ರೆಸ್ನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಹಂಗೂ ಬೇಕು ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋದರೆ ಸಾಕು, ನಿಮಗೆ ಎಲ್ಲ ಮಾಹಿತಿನೂ ತಿಳಿಸುತ್ತೆ. ಅಂದರೆ ಅದು ಆ ಊರು ಹೆಸರು ಏನು ಅಂತಂದರೆ, ನೋಡಿ, ತಮಿಳ್ನಾಡಿನ ತಿರುಮನಚೇರಿ ಅಂತ ಅದನ್ನು ಕರೀತಾರೆ. ಏನು ಹೇಳಿ, ತಿರುಮನಚೇರಿ ಅಂತ ಕರೀತಾರೆ. ಆಮೇಲೆ ಆ ದೇವಸ್ಥಾನದ ಹೆಸರನ್ನು ಬಂದು ನೋಡಿ, ಕಲ್ಯಾಣ ಸುಂದರೇಶ್ವರ ದೇವಾಲಯ ಅಂತ ಕರೀತಾರೆ. ಅಂದರೆ ಇದು ತಮಿಳ್ನಾಡಲ್ಲಿದೆ. ತಿರುಮನಚೇರಿಗೆ ಹೋಗ್ಬಿಟ್ಟು ಸುಂದರ ಕಲ್ಯಾಣೇಶ್ವರ ಟೆಂಪಲ್ ಯಾವುದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ, ಯಾರಿಗೆ ವಯಸ್ಸಾಗಿರಲಿ, ಎಂಥದೇ ಪ್ರಾಬ್ಲಮ್ ಇರಲಿ, ಯಾವುದೇ ಗ್ರಹ ದೋಷಗಳಿರಲಿ ಅಥವಾ ಯಾವುದೇ ರೀತಿ ಮದುವೆಗೆ ಅಂತ ಅಡೆತಡೆ ಆಗ್ತಾ ಇರ್ಬೋದು, ಅಂಥವರು ಖಂಡಿತವಾಗ್ಲೂ ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಅವರು ವಿಶೇಷವಾದ ಪೂಜಾ ಅನುಷ್ಠಾನನ ಮಾಡ್ತಾರಂತೆ. ಏನು ವಿಶೇಷ ಅಂತಂದರೆ, ಅವರು ಹೋದಾಗ ಅಲ್ಲಿ ಗಂಡು ಹೆಣ್ಣು ಏನಾದರೂ ಹೋಗಿದ್ರೆ, ಇವಾಗ ಮದುವೆ ಫಿಕ್ಸ್ ಆಗಿರುತ್ತೆ ಅಂದ್ಕೊಳ್ಳಿ, ಗಂಡು ಹೆಣ್ಣು ಹೋಗಿದ್ರೆ ಅವರಿಬ್ರಿಗೂ ಅಲ್ಲಿ ಕಲ್ಯಾಣದ ಹೂವಿನ ಮಾಲೆನ ಹಾಕ್ತಾರೆ. ಆ ಹೂವಿನ ಮಾಲೆನ ಹಾಕಾದ್ಮೇಲೆ ಅವ್ರಿಗೆ ಅಲ್ಲಿ ಪೂಜೆ ಮಾಡಿ ಸಂಕಲ್ಪ ಮಾಡಿಸಿ ಒಂದು ವಿಶೇಷವಾದ ವಿಭೂತಿ ಮತ್ತು ನಿಂಬೆಹಣ್ಣು, ಹೂವಿನ ಮಾಲೆ ಎಲ್ಲ ಕೊಡ್ತಾರಂತೆ. ಅದನ್ನು ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ನೀವು ಪೂಜೆ ಮಾಡಿದ ನಂತರ ಅದನ್ನು ತೊಗೊಂಡೋಗಿ ಮತ್ತೆ ನಿಮ್ಮ ಮದುವೆ ಫಿಕ್ಸ್ ಆದಮೇಲೆ ಅದನ್ನು ತೊಗೊಂಡೋಗಿ ಮತ್ತೆ ನೀವು ಹರಕೆನ ತೀರಿಸ್ಬೇಕಾಗುತ್ತೆ. ಅಲ್ಲಿ ನೀವು ಅಕಸ್ಮಾತು ಮದುವೆ ಆಗ ಹುಡುಗ ಹೋಗಿದ್ರೆ ಹುಡುಗಂಗೆ ಹಾಕ್ತಾರೆ, ಅಥವಾ ಮದುವೆ ಆಗ ಹುಡುಗಿ ಹೋಗಿದ್ರು ಅವರಿಬ್ರಿಗೂ ಸಹ ಅಲ್ಲಿ ಮಾಲೆ ಹಾಕ್ತಾರೆ, ಅಥವಾ ಹುಡುಗಿ ಹೋಗಿದ್ರು ಅಲ್ಲಿ ಮಾಲೆ ಹಾಕ್ತಾರೆ. ಅಲ್ಲಿ ಅದೇ ವಿಶೇಷ ಅಂತೆ. ಯಾಕಂದರೆ ಶಿವ ಪಾರ್ವತಿ ಮದುವೆ ಆಗಿರೋ ಸ್ಥಳ ಅಂತ ಅಂದರೆ ನೀವು ಎಷ್ಟು ಊಹೆ ಮಾಡ್ಕೊಳ್ಳಿ, ಎಷ್ಟು ಸುಂದರವಾದ ದೇವಸ್ಥಾನ ಅಂತ. ಆಮೇಲೆ ಅಲ್ಲಿ ಏನು ಅಂತ ಅಂದರೆ, ನೋಡಿ, ಅಲ್ಲಿ ತಿರುಮನಚೇರಿ ಅಂತ ಏನು ಕರೀತಾರೆ ಅಂತಂದರೆ, ಮದುವೆ ಆಗಿದ್ದ ಒಂದು ಸ್ಥಳಕ್ಕೆ ಅದನ್ನು ತಿರುಮನಚೇರಿ ಅಂತನೂ ಕರೀತಾರೆ. ಅದಕ್ಕೋಸ್ಕರ ನೀವು ಸಾಧ್ಯವಾದರೆ ದೇವಸ್ಥಾನಕ್ಕೆ ನೀವು ಹೋಗಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವೇನಾದ್ರೂ ಬೆಂಗಳೂರಿಂದ ನೀವು ಹೋಗ್ತೀನಿ ಅಂತ ಅಂದರೆ, ಬೆಂಗಳೂರಿಂದ ಬಂದು 413 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ನೀವೇನಾದರೂ ಹೋಗ್ತೀನಿ ಅಂತ ಅಂದರೆ 448 ಕಿಲೋಮೀಟ್ರ್ ಆಗುತ್ತೆ. ಬೆಳ್ಳೂರಿಂದ ನೀವೇನಾದರೂ ಹೋಗ್ತೀನಿ ಅಂತ ಅಂದರೆ 253 ಕಿಲೋಮೀಟ್ರ್ ಆಗುತ್ತೆ. ಪಾಂಡಿಚೇರಿಯಿಂದ ನೀವೇನಾದರೂ ಹೋಗ್ತೀನಿ ಅಂತ ಅಂದರೆ 123 ಕಿಲೋಮೀಟ್ರ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದರೆ, ನೀವು ಬೆಂಗಳೂರಿಂದ ಕುಂಭಕೋಣಂಗೆ ಹೋಗ್ಬಿಟ್ರೆ ಸಾಕು. ಕುಂಭಕೋಣಂನಿಂದ ನಿಮಗೆ ತಿರುಮನಚೇರಿಗೆ ಖುದ್ದಾಗಿ ರೈಲ್ವೆ ಸ್ಟೇಷನಿಂದ ಅಲ್ಲಿಗೆ ಥ್ರೂ ಹೋಗ್ಬೋದು, ಡೈರೆಕ್ಟಾಗಿ ನೀವು ಹೋಗ್ಬೋದಾಗುತ್ತೆ. ಅಲ್ಲಿ ದೇವಸ್ಥಾನದ ಟೈಮಿಂಗ್ಸ್ ಏನು ಅಂತಂದರೆ, ಬೆಳಗ್ಗೆ 8ರಿಂದ 1 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30 ತನಕನೂ ಇರುತ್ತೆ.
ಆಮೇಲೆ ಸೋಮವಾರ ಶುಕ್ರವಾರ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕನೂ ವಿಶೇಷ ಪೂಜೆ ಇರುತ್ತಂತೆ. ಶನಿವಾರ ಹಾಗೂ ಭಾನುವಾರ ವಿಶೇಷ ಪೂಜೆಗಳಿರುತ್ತಂತೆ. ಪೂಜೆಗೆ ಖರ್ಚಿಗೆ ಬಂದು ಪೂಜೆ ಖರ್ಚಿಗೆ 1,500 ಏನೇನೋ ತೊಗೊತಾರಂತೆ, ಅಥವಾ 1,500 ಪೂಜೆದು ಒಂದಿದೆಯಂತೆ. ಅಕಸ್ಮಾತ್ 150 ರೂಪಾಯಿ ಪೂಜೆನೂ ಇದೆ ಅಂತ ಹೇಳಿದ್ರು. ನಿಮಗೆ ಯಾವ ಪೂಜೆ ಅನುಕೂಲ ಆಗುತ್ತೋ ಅಲ್ಲಿ ಎಷ್ಟು ಹೇಳ್ತಾರೋ ಅಮೌಂಟು ನನಗೆ ಖಂಡಿತ ಗೊತ್ತಿಲ್ಲ. ಆದರೆ ತುಂಬ ವಿಶೇಷವಾದ ಜಾಗ. ನಿಮಗೇನಾದರೂ ಹೋಗಬೇಕು ಅಂತ ಅನಿಸಿದ್ರೆ ಒಂದೇ ಒಂದು ಸಾರಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿರ್ತೀರ, ಬಟ್ ನಿಮ್ಮ ತಂದೆ ತಾಯಿಗಳ ಜೊತೆ ಒಂದು ಸರಿ ದೇವಸ್ಥಾನಕ್ಕೆ ನೀವು ಹೋಗಿ ಬರೋದ್ರಿಂದ ಎಲ್ಲೆಲ್ಲೋ ಪೂಜೆ ಖರ್ಚುಗಳಿಗೆ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡ್ಕೊಳ್ಳೋದು ಬದಲು ಒಂದು ಸರಿ ಹೋಗಿ ನೀವು ಈ ದೇವಸ್ಥಾನಕ್ಕೆ ಹೋಗಿ ನೀವು ಮಾಲೆನ ಹಾಕ್ಸ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಮದುವೆ ಫಿಕ್ಸ್ ಆಗುತ್ತೆ. ಅದು ಎಂಥದ್ದೇ ದೋಷಗಳಿದ್ರೂ ಖಂಡಿತವಾಗ್ಲೂ ಹೋಗುತ್ತಂತೆ. ತುಂಬ ವಿಶೇಷವಾದದ್ದು ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಖಂಡಿತವಾಗ್ಲೂ ಹೋಗಿ, ಅದರಲ್ಲೂ ಈ ಮಾಘ ಮಾಸದಲ್ಲಿ ತುಂಬ ವಿಶೇಷವಾದ ಪೂಜೆ ಅನುಷ್ಠಾನಗಳೆಲ್ಲ ಮಾಡ್ತಾ ಇರ್ತಾರಂತೆ. ಅದಕ್ಕೋಸ್ಕರ ನೀವು ಹೋಗಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೈಲಿ ಸಾಧ್ಯ ಆದರೆ ನಿಮ್ಮ ಪೇರೆಂಟ್ಸ್ಗಳ ಜೊತೆ ಹೋಗಿ, ಯಾಕಂದರೆ ದೂರದ ಪ್ರಯಾಣ ಮಾಡ್ತಾ ಇರ್ತೀರ ಒಬ್ಬೊಬ್ಬರೇ, ನಿಮಗೆ ಗೊತ್ತಾಗೋದಿಲ್ಲ. ಅಕಸ್ಮಾತ್ ನಿಮ್ಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ನೀವು ರೈಲ್ವೆ ಸ್ಟೇಷನಿಗೆ ಹೋದಾಗ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ಆ ದೇವಸ್ಥಾನದ್ದು ಫುಲ್ಲು ಡೀಟೇಲ್ಸ್, ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲನೂ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ, ಆ ಊರ ಹೆಸರು ಇನ್ನೂ ಒಂದು ಸರಿ ಹೇಳ್ತೀನಿ, ತಿರುವನಚೇರಿ, ತಮಿಳ್ನಾಡು. ತಿರುಮನಚೇರಿ ಅಂತ ಕರೀತಾರೆ. ಕಲ್ಯಾಣ ಸುಂದರೇಶ್ವರ ದೇವಾಲಯ ತಮಿಳ್ನಾಡಲ್ಲಿರೋವಂಥದ್ದು. ದಯವಿಟ್ಟು ನಿಮಗೆ ಹೋಗಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ. ಆಮೇಲೆ ನಿಮಗೇನು ಜಾಸ್ತಿ ದುಡ್ಡು ಏನು ಖರ್ಚಾಗೋದಿಲ್ಲ. ಯಾಕಂದರೆ ನೀವು ಒಂದು ದಿನ ನೀವು ಟ್ರೈನ್ಗೆ ಅಂತ ಹೋದರೆ ಅಲ್ಲಿ ಒಂದು ದಿನ ಇಲ್ಲಿ ರಾತ್ರಿ ಹೊತ್ತು ಏನಾದರೂ ನೀವು ಟ್ರೈನ್ ಹತ್ತಿದ್ರೆ ಬೆಳಗಿನ ಜಾವದಷ್ಟೊತ್ತಿಗೆ ಹೋಗ್ತೀರಾ, ಮತ್ತು ಬೆಳಗಿನ ಜಾವ ಅಲ್ಲಿ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನೈಟು ನೀವು ಬೆಂಗಳೂರಿಗೆ ವಾಪಸ್ ಬರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದರೆ ಹೋಗ್ಬಿಟ್ಟು ಬನ್ನಿ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಏನಕ್ಕೆ ಇದನ್ನು ಹೇಳಿದೆ ಅಂತ ಅಂದರೆ, ನೋಡಿ, ಕೆಲವೊಂದು ಹೆಣ್ಮಕ್ಳುಗಳು ಹೇಳ್ತಾ ಇರ್ತಾರೆ ನಮ್ಗೇನು ಮಾಡಿದ್ರು ಮದುವೆ ಫಿಕ್ಸ್ ಆಗ್ತಿಲ್ಲ. ಆಮೇಲೆ ಬರೀ ಮದುವೆ ಆಗಿಲ್ದಿರೋ ಹುಡುಗಿರು ಮಾತ್ರ ಆಗ್ತಾ ಇರಲ್ಲ, ಕೆಲವೊಬ್ಬರು ಡೈವರ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿ ಓದಿರ್ತಾರೆ, ಡಾಕ್ಟರು, ಇಂಜಿನಿಯರ್ಸು, ಲಾಯರು ಎಲ್ಲ ಆಗಿರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಡೈವರ್ಸ್ ಆಗಿರ್ತಾರೆ. ಅಂಥವರು ಸಹ ಈ ದೇವಸ್ಥಾನಕ್ಕೆ ಹೋಗಿ ನೀವು ಕಲ್ಯಾಣ ಮಾಲೆನ ಹಾಕ್ಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೂ ಸಹ ಬೇಗ ಮದುವೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಕೆಲವೊಬ್ಬರು ನನ್ನ ಹತ್ರ ಪರ್ಸ್ನಲಾಗೆಲ್ಲ ಕೇಳ್ಕೊಂಡಿದ್ದಾರೆ, ನಮಗೆ ನಮ್ಮ ಮಗಳಿಗೆ ಡೈವರ್ಸ್ ಆಗಿದೆ, ಆದರೆ ನಮ್ಮ ಮಗಳಿಗೆ ಇನ್ನೊಂದು ಸರಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಅನ್ನೋರು. ಇಂಥ ದೇವಸ್ಥಾನಗಳಿಗೆ ಹೋದಾಗ ಯಾವುದೇ ದೋಷಗಳಿದ್ರೂ ಆ ದೋಷಗಳೆಲ್ಲ ಕಳೆಯೋದಕ್ಕೆ ಅಲ್ಲಿ ಪೂಜೆ ಮಾಡಿಸಿದಾಗ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಅಂತ ತಿಳಿಸ್ತೀನಿ. ಅಥವಾ ಗಂಡು ಮಕ್ಕಳು ಸಹ ಅಷ್ಟೇ, ಡೈವರ್ಸ್ ಆಗಿರುತ್ತೆ ಕೆಲವೊಬ್ಬರಿಗೆ, ಒಳ್ಳೆ ಕಡೆ ಹೆಣ್ಮಕ್ಳನ್ನ ಮದುವೆ ಆಗಬೇಕು ಅಂತ ಮತ್ತೆ ಬಯಸ್ತಾ ಇರ್ತಾರೆ. ಅಂಥವರು ಕೂಡ ಈ ದೇವಸ್ಥಾನಕ್ಕೆ ನೀವು ಒಂದು ಸರಿ ಹೋಗ್ಬಿಟ್ಟು ಬನ್ನಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆದರೆ ನಿಮಗೆ ಯಾವತ್ತು ಹೋಗಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ದಿನಾನೂ ತೆಗ್ದಿರುತ್ತೆ ಅಂತ ಹೇಳಿದ್ರು. ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ತೆಗ್ದಿರುತ್ತೆ, ಮಧ್ಯಾಹ್ನ 3ರಿಂದ ರಾತ್ರಿ 8:30 ತನಕನೂ ತೆಗ್ದಿರುತ್ತೆ. ಆಮೇಲೆ ಇಲ್ಲಿ ಏನಾದರೂ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದೆ, ಮನಸ್ತಾಪ ಆಗ್ತಾ ಇದೆ, ನಾವು ಯಾವಾಗಲೂ ಅನ್ಯೋನ್ಯವಾಗಿ ಇರೋಕ್ಕಾಗಲ್ಲ ಅನ್ನೋರು ಸಹ ಈ ದೇವಸ್ಥಾನದಲ್ಲಿ ಹೋಗಿ ವಿಶೇಷವಾದ ಮಾಲೆನ ಹಾಕ್ಸ್ಕೊಂಡು ಬರೋದ್ರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಚೆನ್ನಾಗಿರುತ್ತೆ. ಆಮೇಲೆ ಏನಾದರೂ ಡೈವರ್ಸ್ ಮಾಡಿರ್ತಾರೆ, ಇವಾಗ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರೆ, ಅದಾದಮೇಲೆ ಇಲ್ಲ ನಾವು ಮತ್ತೆ ನಮ್ಮ ಜೊತೆ ನಮ್ಮ ಗಂಡಂದ್ರ ಜೊತೆ ಬಾಳಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂತ ಆಸೆ ಇರೋರು, ಅಥವಾ ನಮ್ಮ ಹೆಂಡತಿ ಜೊತೆ ಮತ್ತೆ ನಾವು ಬದುಕಬೇಕು, ನಾವು ಆಗಿದ್ದ ಜಗಳನೆಲ್ಲ ಮರೆತು ನಾವು ಸುಖವಾಗಿರಬೇಕು ಅಂತ ಅನ್ನೋರು ಸಹ ಈ ದೇವಸ್ಥಾನಕ್ಕೆ ಹೋಗ್ಬೋದು. ಆಮೇಲೆ ಸಂತಾನಕ್ಕೆ ಸಮಸ್ಯೆ ಇರೋರು ಕೂಡ ಈ ದೇವಸ್ಥಾನದಲ್ಲಿ ವಿಶೇಷವಾದ ಅನುಷ್ಠಾನ ಮಾಡ್ತಾರಂತೆ. ಅದು ಅಮಾವಾಸ್ಯೆ ಟೈಮಲ್ಲಿ, ಅದು ಏನು ಅನುಷ್ಠಾನ ಅಂತ ನನಗೆ ಗೊತ್ತಿಲ್ಲ, ಅವರು ಸಹ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲೂ ಈ ಮಾಘ ಮಾಸದಲ್ಲಿ ರಥಸಪ್ತಮಿ ದಿನ ವಿಶೇಷವಾದ ಪೂಜೆ ಅನುಷ್ಠಾನ ಇರುತ್ತಂತೆ. ಅಂಥ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ
ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಈ ಅಡ್ರೆಸ್ನ ನಾನು ಫೋಟೋ ತೆಗ್ದು ಹಾಕಿರ್ತೀನಿ. ನೀವು ಕನ್ಫ್ಯೂಸ್ ಆಗಬೇಡಿ. ಆ ಊರ ಹೆಸ್ರು ಹೇಳಿದ್ರೆ ಸಾಕು. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ಈ ಊರ ಹೆಸ್ರು ಹೇಳಿದ್ರೆ ನಿಮಗೆ ಟ್ರೈನಲ್ಲಿ ಬುಕ್ನ ಮಾಡಿಕೊಡ್ತಾರೆ. ಅಕಸ್ಮಾತ್ ನೀವು ಟ್ರಾವೆಲ್ಸ್ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೂ ನೀವು ಎಲ್ಲಾದ್ರೂ ನೀವು ರೈಲ್ವೆ ಸ್ಟೇಷನ್ ಇರೋ ಅಂಥ ಕಡೆ ವಿಚಾರಿಸಿ ನೀವು ಕಾರಲ್ಲೂ ಸಹ ಟ್ರಾವೆಲಿಂಗ್ನ ನೀವು ಮಾಡ್ಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.